ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಡೆಫಿನೆಟ್ಲಿ ಕೆ ಇ ಅವರ ಕಡೆಯಿಂದ ಈ ಒಂದು ಲಾಸ್ಟ್ ಚಾನ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇವತ್ತು ಅದನ್ನು ಕೊಟ್ಟಿದ್ದಾರೆ. ಇದು ಯಾವ ವಿದ್ಯಾರ್ಥಿಗಳಿಗೆ ಅಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿ ಕೂಡ ಕೇಳಿದರು, ವಾಟ್ಸಪ್ಪಲ್ಲಿ ಅಥವಾ ಕಾಲ್ ಮಾಡಿ ಕೂಡ ಕೇಳಿದರು, ಸರ್ ನಂದು ಫೈನಲ್ ಕಾಪಿ ನಾನು ಪ್ರಿಂಟೌಟ್ ತೊಗೊಂಡೇ ಇಲ್ಲ, ಫೀಸ್ ಪೇಮೆಂಟ್ ಸರಿಯಾಗಿಲ್ಲ. ಇದಕ್ಕಿಂತ ಜಾಸ್ತಿ ಅಂತಂದರೆ ಬಹಳ ಜನರಿಗೆ ಅವೇರ್ನೆಸ್ಸೇ ಇಲ್ಲದೇ ಸಿ ಇ ಟಿಯನ್ನು ಸೆಲೆಕ್ಟೇ ಮಾಡಿರಲಿಲ್ಲ. ಓನ್ಲಿ ನೀಟ್ ಅಂಥೇಳಿ ಅಷ್ಟೇ ಸೆಲೆಕ್ಟ್ ಮಾಡಿದ್ದಾರೆ, ಹಾಲ್ ಟಿಕೆಟೇ ಬರಲಿಲ್ಲ. ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಕೆ ಇ ಅವರು ಇವತ್ತು ಒಂದು ನೋಟಿಫಿಕೇಶನ್ ಕೊಟ್ಟಿರೋದೇನಂತಂದರೆ, ಯಾರ್ಯಾರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಹಾಲ್ ಟಿಕೆಟ್ ಯಾಕೆ ಡೌನ್ಲೋಡ್ ಆಗಿರೋದಿಲ್ಲ? ಒಂದು, ನೀವು ಫೀಸನ್ನು ಪೇ ಮಾಡಿ ಫೈನಲ್ ಕಾಪಿ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಂಡು ಬಿಡ್ತೀರಿ, ಬಟ್ ಫೀಸ್ ಪೇಮೆಂಟ್ ಆಗಿರೋದಿಲ್ಲ, ಫೈನಲ್ ಕಾಪಿ ಬಂದಿರೋದಿಲ್ಲ. ಎರಡನೇದಾಗಿ, ನೀವು ಕೆ ಸಿ ಇ ಟಿ ಫಾರ್ಮಲ್ಲಿ ಯು ಜಿ ನೀಟ್ 2024 ಅಂತ ಅಷ್ಟೇ ಸೆಲೆಕ್ಟ್ ಮಾಡಿರ್ತೀರಿ, ಅಂದರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅನ್ನಂಗೆ ಯು ಜಿ ಸಿ ಇ ಟಿ ಸೆಲೆಕ್ಟ್ ಮಾಡಿರೋದಿಲ್ಲ, ಅದಕ್ಕೆ ನಿಮಗೆ ಹಾಲ್ ಟಿಕೆಟ್ ಬಂದಿರೋದಿಲ್ಲ. ಇಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ ಏನು ಮಾಡಿದ್ದಾರೆ ಅಂತಂದರೆ, ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಸಿ ಇ ಟಿ ಪರೀಕ್ಷೆಯನ್ನು ಆಯ್ಕೆ ಮಾಡಿದಂತಹ ಅಭ್ಯರ್ಥಿಗಳು ಖುದ್ದಾಗಿ, ಯಾವುದೇ ಆನ್ಲೈನ್ ಇಲ್ಲ, ನೀವು ಸೀದಾ ಕೆ ಇಗೆ ಹೋಗಿ ಬಸ್ ಹತ್ತಿ, ಖುದ್ದಾಗಿ 10ನೇ ತಾರೀಕಿನಿಂದ 12ನೇ ತಾರೀಕು ಸಂಜೆ 5 ಗಂಟೆಯ ಒಳಗೆ, ನಾಳೆ ರಂಜಾನ್ ಇದೆ, ನಾಳೆ ಸೂಟಿ ಇದೆಯಾ ಗೊತ್ತಿಲ್ಲ, ಬಟ್ ಈ ಎಫರ್ಟ್, ನಿಮ್ಮ ಲಾಸ್ಟ್ ಒಂದು ಚಾನ್ಸನ್ನು ಕೊಟ್ಟಿರುವಂಥದ್ದು, ಈ ಎಫರ್ಟನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ, ಈ ಒಂದು ಅವಕಾಶವನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಆದ್ದರಿಂದ ದಯವಿಟ್ಟು ಇವತ್ತಿನಿಂದ 12ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಖುದ್ದಾಗಿ ಕೆ ಇ ಎಗೆ ಹೋಗಿಬಿಟ್ಟು, ಸೊ ಅಲ್ಲಿ ಕೆ ಸಿ ಇ ಟಿಯನ್ನು ಸೆಲೆಕ್ಟ್ ಮಾಡಬೇಕು ನೀವು ಹಾಕಿರುವಂಥ ಅಪ್ಲಿಕೇಶನಲ್ಲಿ, ಸೋ ದ್ಯಾಟ್ ನಿಮಗೆ ಅಲ್ಲಿ ಬರೆಯುವಂಥ ಅವಕಾಶವನ್ನು ಮಾಡಿಕೊಡ್ತಾರೆ. ಎರಡನೇದು, ಯಾರ್ಯಾರು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ವಿಫಲ ಆಗಿದ್ದೀರಿ, ಅಂದರೆ ಶುಲ್ಕ ಪಾವತಿ ಆಗಿಲ್ಲ, ಫೀಸ್ ಪೇಮೆಂಟ್ ಆಗಿಲ್ಲ ಅಂಥವರು 600 ರೂಪೀಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರು ಅವರ ಹೆಸರಲ್ಲಿ ಡಿ ಡಿಯನ್ನು ತೆಗೆದುಕೊಂಡು ಸಂಜೆ 5 ಗಂಟೆ ಒಳಗೆ 12ನೇ ತಾರೀಕು ಹೋಗಿ ಒಂದು ಮನವಿಯನ್ನು ಸಲ್ಲಿಸಬೇಕು. ಗೊತ್ತಿರಲಿ, ಪರೀಕ್ಷೆ ಎಲ್ಲ ತಯಾರಿಗಳು ಕೆ ಇ ಅವರ ಕಡೆಯಿಂದ ಮುಗಿದುಬಿಟ್ಟಿದೆ. ಅಂದರೆ ಆಲ್ರೆಡಿ ಸ್ಟೂಡೆಂಟ್ಸ್ಗಳನ್ನು ಹಂಚಿಕೊಟ್ಬಿಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ಗಳಿಗೆ. ಎಕ್ಸಾಮ್ ಸೆಂಟರ್ಗಳು ಯಾವ ರೀತಿ ಎಕ್ಸಾಮನ್ನು ಮಾಡಬೇಕು ಅಂತೇಳಿ ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ. ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಸೆಂಟರ್ ಸೆಟ್ ಆಗಿದೆ. ಈಗ ಯಾರು ಈ ರೀತಿಯ ಎಕ್ಸ್ಟ್ರಾ ಆಗಿ ವಿದ್ಯಾರ್ಥಿಗಳು ಬರ್ತಾರೆ, ಎಕ್ಸ್ಟ್ರಾ ಆಗಿ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಕೇಸಲ್ಲಿ ಸೊ ನಿಮಗೆ ಗೊತ್ತಿದೆ, ಈಗ ವಿದ್ಯಾರ್ಥಿಗಳು ಸಿ ಇ ಟಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಈಗ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವರಿಗೊಂದು ಎಕ್ಸಾಮಿನೇಷನ್ ಸೆಂಟರ್ ಕೊಡಬೇಕು, ಹೌದಾ? ಸೊ ಈ ಎಕ್ಸಾಮಿನೇಷನ್ ಸೆಂಟರ್ ಏನು ಅಂತ ಅಂದರೆ, ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಎಲ್ಲಿ ಖಾಲಿ ಇದೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಅಲ್ಲಿ ಹೋಗ್ಬೇಕು ನೀವು. ಅದೇ ಕಂಡೀಷನ್ ನಿಮಗೆ. ಓಕೆ, ನನಗೆ ಬೆಂಗಳೂರೇ ಬೇಕು, ಧಾರವಾಡ ಬೇಕು, ಹುಬ್ಳಿ ಬೇಕು ಅನ್ನೋ ಹಂಗಿಲ್ಲ. ಯಾಕಂದರೆ ಇದು ನಿಮ್ಮ ಕಡೆಯಿಂದ ಆಗಿರುವಂತಹ ದೊಡ್ಡ ಮಿಸ್ಟೇಕು. ನೀವು ಸಿ ಇ ಟಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಹಾಲ್ ಟಿಕೆಟ್ ಬಂದಿಲ್ಲ, ಅಥವಾ ಫೀಸ್ ಪೇಮೆಂಟ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ, ಫೀಸ್ ಪೇಮೆಂಟ್ ಆಗಿಲ್ಲ, ಹಾಲ್ ಟಿಕೆಟ್ ಬಂದಿಲ್ಲ. ಇವೆಲ್ಲ ಕಾರಣದಿಂದಾಗಿ ಸೊ ನೀವೇನಾದರೂ, ವೆರಿ ಇಂಪಾರ್ಟೆಂಟ್, ಈ ಒಂದು ಕಂಡೀಷನಿಗೆ ಒಪ್ಕೊಳ್ಳೋದಾದರೆ ಮಾತ್ರ ಬೆಂಗಳೂರಿಗೆ ಹೋಗಿ. ಅಂದರೆ ಎಲ್ಲಿ ಬೇಕಾದರೆ ಎಕ್ಸಾಮಿನೇಷನ್ ಸೆಂಟರ್ ಕೊಡ್ಬೋದು, ಯಾವ ಮೂಲೆಯಲ್ಲಿ ಕೊಟ್ಟರು ಹೋಗಿ ಬರೀತೀನಿ ಅನ್ನೋ ಒಂದು ಒಪ್ಪಿಗೆ ನಿಮಗಿದ್ರೆ ಹೋಗ್ಬೋದು. ಓಕೆ, ಯಾರ್ಯಾರು ಆನ್ಲೈನ್ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಕೆ ಪೂರ್ಣಗೊಂಡಿರುವ ಕಾರಣ, ಈ ಹಂತದಲ್ಲಿ ಹೆಚ್ಚುವರಿ ಅಭ್ಯರ್ಥಿಗಳನ್ನು ಸೇರಿಸುತ್ತಿರುವ ಕಾರಣ ದತ್ತಾಂಶದಲ್ಲಿ ಸದರಿ ಅಭ್ಯರ್ಥಿಗಳಿಗೆ ವ್ಯತ್ಯಾಸವಾದಲ್ಲಿ ಪ್ರಾಧಿಕಾರ ಜವಾಬ್ದಾರಿ ಆಗುವುದಿಲ್ಲ. ಸೊ ಇದನ್ನು ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಹೆಚ್ಚುವರಿ ಅಭ್ಯರ್ಥಿಗಳನ್ನು ಸೇರಿಸ್ತಾ ಇರೋದಕ್ಕೆ ನಿಮ್ಮ ಅರ್ಜಿಯಲ್ಲಿ ಏನಾದರೂ ರಾಂಗ್ ಆದರೆ ಅದು ನಿಮಗೆ ಸಂಬಂಧಪಟ್ಟಿದ್ದು. ಅರ್ಜಿಯಲ್ಲಿ ಬೇರೆ ಯಾವುದೇ ರಾಂಗ್ ಇದ್ದರೂ ಅದು ನಿಮಗೆ ಸಂಬಂಧಪಟ್ಟಿದ್ದು. ಬಟ್ ಇಲ್ಲಿ ಏನು ಕೆ ಇ ಅವರು ಕೊಡ್ತಾ ಇದ್ದಾರೆ ಅಂದರೆ, ಒಂದು ಕೊನೆಯ ಅವಕಾಶ, ನೀವು ಸಿ ಇ ಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಲ್ ಟಿಕೆಟ್ ತೊಗೊಂಡು ಎಕ್ಸಾಮಿನೇಷನ್ ಬರೆಯೋದಕ್ಕೆ. ಯಾರು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂಥವರಿಗೆ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬೇಕಾದರೂ ಕೊಡ್ತೀವಿ, ಅಲ್ಲಿ ಹೋಗಿ ಬರೆಯೋದಕ್ಕೆ ನೀವು ರೆಡಿ ಇರಬೇಕು. ಎರಡನೇದಾಗಿ, ಯಾರು ಫೀಸನ್ನು ಪೇ ಮಾಡಿಲ್ಲ, ಓನ್ಲಿ ಡ್ರಾಫ್ಟ್ ಕಾಪಿ ಅಂತ ಇದೆ, ಅಂತಹ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಫೀಸನ್ನು 600 ರೂಪಾಯಿಯನ್ನು ಡಿ ಡಿಯನ್ನು ತೆಗೆದುಕೊಂಡು ಬರಬೇಕು. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆ ಇ ಎ ಬೆಂಗಳೂರು ಅಂತೇಳಿ ಆ ಡಿ ಡಿಯನ್ನು ಕೊಟ್ಟುಬಿಟ್ಟು ಎಕ್ಸಾಮಿನೇಷನ್ ಈ ಫಾರ್ಮನ್ನು ಕಂಪ್ಲೀಟ್ ಮಾಡಿ ಹಾಲ್ ಟಿಕೆಟ್ ತೊಗೊಂಡು ಎಕ್ಸಾಮಿನೇಷನ್ ಬರೀಬೇಕು. ಕಂಡೀಷನ್ ಏನಂದರೆ, ನಿಮಗೆ ಎಕ್ಸಾಮಿನೇಷನನ್ನು ಎಲ್ಲಿ ಬೇಕಾದರೂ ಕೊಡ್ಬೋದು, ಹೋಗಿ ಬರೆಯೋದಕ್ಕೆ ನೀವು ರೆಡಿ ಇರಬೇಕಷ್ಟೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇದಕ್ಕೆ ಕೆ ಇ ಎಗೆ ಖುದ್ದಾಗಿ ನೀವು ಹೋಗಬೇಕಾಗ್ತದ, ಮನೆಯಲ್ಲಿ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.